ಮಾನ್ವಿಯಲ್ಲಿ ಹತ್ತಿ ಖರೀದಿ ಕೇಂದ್ರಕ್ಕೆ ಚಾಲನೆ. ರೈತರಿಗೆ ಸಂತೋಷದ ಸುದ್ದಿ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ರೈತರಿಗೆ ಕೊನೆಗೂ ಸರ್ಕಾರ ಸಹಾಯ ದೊರೆತಿದೆ. ಶಾಸಕ ಹಂಪಯ್ಯ ನಾಯ್ಕ ಅವರ ಮುಂದಾಳತ್ವದಲ್ಲಿ ಶೈಲಜಾ ಇಂಡಸ್ಟ್ರೀಸ್ನಲ್ಲಿ ಹತ್ತಿ ಖರೀದಿ ಕೇಂದ್ರಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು. ರೈತರು ದಲ್ಲಾಳಿಗಳ ಕಾಟದಿಂದ ನರಳುತ್ತಿದ್ದ ಹಿನ್ನೆಲೆ ಇದೀಗ ನೇರವಾಗಿ ಸರ್ಕಾರದ ಬೆಂಬಲ ದೊರೆತಿದೆ. ಶಾಸಕರು ರೈತರು ಸರ್ಕಾರದ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಮನವಿಯನ್ನ ಮಾಡಿದ್ರು. ಈ ಕ್ರಮದಿಂದ ಜಿಲ್ಲೆಯ ಅನೇಕ ಹತ್ತಿ ರೈತರಿಗೆ ಹೊಸ ಆಶಾಕಿರಣ ಮೂಡಿದೆ. ರೈತ ಸಂಘ ಬೇಕು, ನೀರು ಕೇಳಬೇಕಾದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಬೇಕು, ಕರೆಂಟ್ ಬೇಕಂದ್ರೆ ರಾಜ್ಯ ರೈತ ಸಂಘ ಬೇಕು. ಯಾಕಂದ್ರೆ ಕೇಳಾರ ಮುಂಚೆ ಮಾಡೋಕೆ ಈಗ ಓಟು ಕೊಟ್ಟು ಜನಪ್ರತಿನಿಧಿಗಳು ಅಂದರೆ ನಾವು ಯಾರಿಗೆ ಕೊಟ್ಟು ಓಟು ನಾವು ಮಾಡೋಕ್ಕಾಗ್ತದೆ ದಿನ ಬೆಳಗ್ಗೆದ್ರೆ. ಇದನ್ನ ಎಚ್ಚೆತ್ತುಕೊಂಡು ಯಾವೇ ಕೆಲಸ ಇರಲಿ ತಮ್ಮ ತಾಲೂಕು ಎಮ್ ಎಲ್ ಎ ಇರಲಿ ತಾವು ಸರ್ಕಾರದಲ್ಲಿ ಇದ್ದಂಥ ಕೆಲಸ ಮಾಡಬೇಕು. ಈ ಮಾಧ್ಯಮದವ್ರು ಕೂಡ ನನಗೆ ಸಹಾಯ ಮಾಡ್ಯಾರ. ಮಾಧ್ಯಮದವ್ರ ಮುಖಾಂತರ ಈ ಖರೀದಿ ಕೇಂದ್ರ ತೆಗೆದೋದಕ್ಕೆ ನಮ್ಗೆ ತುಂಬ ಸಂತೋಷವಾಗಿದೆ. ಇನ್ನು ಉಳಿದಂಥ ರೈತರಿಗೆ ಕೂಡ ನ್ಯಾಯ ಸಿಕ್ಕದ, ಅದು ಕೂಡ ಸಿಗ್ತದೆ. ಆದರೆ ನಾವು ಎಚ್ಚೆತ್ತುಕೊಂಡು ಶಾಸಕರು ಹಂಪಯ್ಯ ಸಾಹೇಬಾಗಲಿ, ಓಸರ ಸಾಹೇಬಾಗಲಿ ಇಲ್ಲಿರೋರು ಶಾಸಕರು ಯಾರಿದ್ದರೂ ಕೂಡ ಅವ್ರು ಮಾಡೋಂಥ ಕೆಲಸ ನಾವು ಪದೇ ಪದೇ ನಾವು ಹೋರಾಟ ಮಾಡಿ ತಗೋಬೇಕೆಂಬುದು ಭಾಳ ಖಚಿತ. ಈ ಮಳೆ ಬಂದು ಹತ್ತಿ ಹಾಳಾಗಿದ್ದೊಂದು, ಕೆಲವು ತಲೆ ಭತ್ತ ಬಿದ್ದಾವ, ದಾರಿ ಸರಿ ಇಲ್ಲ. ಎಲ್ಲಿ ನೋಡ್ರಿ ನಾವು 10 ಕಿಲೋಮೀಟ್ರದಲ್ಲಿ ಒಂದು ದಾರಿ ಸರಿಗಿಲ್ಲ ಅಂದರೆ ನಮ್ಮ ನಾಚಿಕೆ ಇಡ್ತಾನಲ್ಲ. ನೀವು ನೋಡ್ರಿ ನಾವು ಸುಳ್ಳು ಅಂದ್ರೆ ಅಲ್ಲೆಲ್ಲ ನೋಡ್ರಿ ದಾರಿಗಳು ನೋಡ್ರಿ ಏನಾಗ್ಯಾವ. ಪ್ರತಿಯೊಂದು ಹೋರಾಟ ಮಾಡಿ ಕೇಳೋದ್ರಲ್ಲಿ ಅರ್ಥ ಇಲ್ಲ. ದಯವಿಟ್ಟು ನಮಗೇನು ಯಾವ ರಾಜಕಾರಣಿಗಳು ವೈಯಕ್ತಿಕ ಇಲ್ಲ, ಆದರೆ ಏನಾರ ತಮ್ಮ ಜವಾಬ್ದಾರಿಗಳನ್ನ ತಾವು ಒಂದು ಮುಂಚಿತ ಎಚ್ಚೆತ್ತುಕೊಂಡು ಮಾಡಬೇಕನ್ನಂತೇಳಿ ನನ್ನ ಉದ್ದೇಶ ಅಷ್ಟೇ.